ಕರ್ನಾಟಕದ ಹೆಸರಾಂತ ಪ್ರೀಸ್ಕೂಲ್ನಲ್ಲಿ ಒಂದಾಗಿರುವ ಲಿಟಲ್ ಹೆಲ್ಲಿ ಪ್ರೀಸ್ಕೂಲ್ ವಿಜಯನಗರದ ಎಂಸಿ ಬಡಾವಣೆಯ ಬಿಜಿಎಸ್ ಕ್ರೀಡಾಂಗಣದ ಸಮೀಪದಲ್ಲಿ ನೂತನ ಶಾಖೆಯನ್ನು ಉದ್ಘಾಟಿಸಿದ್ದು, ಸಾವಿರಾರು ಮಕ್ಕಳ ಭವಿಷ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಉತ್ತಮ ಬುನಾದಿಯಾಗಿರುವ ಲಿಟಲ್ ಹೆಲ್ಲಿ ಇಂದು ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪರವರು ಆಗಮಿಸಿ ಟೇಪ್ ಕಟ್ ಮಾಡುವುದರ ಮೂಲಕ ಪ್ರೀಸ್ಕೂಲ್ನನ್ನು ಉದ್ಘಾಟಿಸಿದ್ದಾರೆ. ವಿಜಯನಗರದ ಲಿಟಲ್ ಹೆಲ್ಲಿ ಮಾಲೀಕರಾದ ಶ್ರೀಮತಿ ನಿವೇದಿತಾ ಹಾಗೂ ಹರ್ಷಿತ್ ರವರು ಮಾತನಾಡಿ, ಇದೊಂದು ಜವಾಬ್ದಾರಿಯುತ ಕೆಲಸವಾಗಿದ್ದು ಮಕ್ಕಳ ಭವಿಷ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಉತ್ತಮ ಅಡಿಪಾಯ ಹಾಕುವ ಕೆಲಸ ಇದಾಗಿದೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ತರಬೇತಿ ಹೊಂದಿರುವ ಪ್ರೀಸ್ಕೂಲ್ ಟೀಚರ್ಸ್ ನಮ್ಮಲ್ಲಿದ್ದು ಇದು ಮಕ್ಕಳಿಗೆ ಅನುಕೂಲವಾಗುತ್ತದೆ ಹಾಗೂ ಈಗಿನ ತಂತ್ರಜ್ಞಾನಗಳು ಆಟೋಪಕರಣಗಳು ಸುಲಭವಾಗುತ್ತದೆ ಎಂದು ತಿಳಿಸಿದರು. ನನ್ನ ಹೆಸರು ನಿವೇದಿತಾ ಅಂತ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ನಮಗೆ ಎಜುಕೇಷನಲ್ ಫೀಲ್ಡಲ್ಲಿ ಮತ್ತು ಮಕ್ಕಳಿಗೆ ಇರೋದ್ರಿಂದ, ಮಕ್ಕಳು ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇದನ್ನು ಆ್ಯಸ್ ಎ ಪ್ಯಾಷನ್ ಆಗಿ ತೊಗೊಂಡು ಇದನ್ನು ಪ್ರೀಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ರೀಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಲಿಟಲ್ ಹೆಲ್ಲಿ ಅಂತ ಫ್ರಾಂಚೈಸಿ. ಇದು 100+ ಬ್ರಾಂಚಸ್ ಇದೆ. ಈವನ್ ಟೈಮ್ಸ್ ಆಫ್ ಇಂಡಿಯಾಲಿ 3rd ಪ್ಲೇಸಲ್ಲಿತ್ತು. ಸೊ ಬೆಸ್ಟ್. ಆಮೇಲೆ ಕರಿಕ್ಯುಲಮ್ ವೈಸ್ ಅಂತ ಹೋದಾಗ ಇದು ಕರಿಕ್ಯುಲಮ್ ತುಂಬ ಚೆನ್ನಾಗಿತ್ತು. ಮಾಂಟೆಸರಿ ಬೇಸ್ಡ್ ಅಂದರೆ ಟಾಯ್ ಬೇಸ್ಡ್ ಕರಿಕ್ಯುಲಮ್ ಇತ್ತು. ಮಕ್ಕಳಿಗೆ ಫೋರ್ಸ್ ಮಾಡಿದ್ರೆ ಎಲ್ಲ ಥರ ಏನು ಫೀಲ್ಡ್ಸಲ್ಲೂ ಅವ್ರನ್ನ ಇಂಟ್ರೆಸ್ಟಿಂದ ಕಲಿಸ್ಬೇಕು ಅಂತ ಟಾಯ್ ಬೇಸ್ಡ್ ಕರಿಕ್ಯುಲಮ್ ಇತ್ತು. ಅದಕ್ಕೆ ನಾವು ಈ ಫ್ರಾಂಚೈಸಿ ತೊಗೊಂಡು ಇದನ್ನು ಚೂಸ್ ಮಾಡಿ ಪ್ರೀಸ್ಕೂಲ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಾವು ಏನೇನು ಇರುತ್ತೆ ಅಂತಂದರೆ, ಈ ನೆಕ್ಸ್ಟ್ ಮಂತ್ಲಿ ಸಮ್ಮರ್ ಕ್ಯಾಂಪ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೂನಿಂದ ಅಡ್ಮಿಷನ್ಸ್ ಓಪನ್ ಆಗ್ತಾ ಇದೆ. ನರ್ಸರಿ ಆಗಿರ್ಬೋದು, ಪ್ಲೇ ಗ್ರೂಪ್, LKG UKG ಈ ಥರ 4 ಕ್ಲಾಸ್ಗೆ ನಾವು ತಗೋತಾ ಇದ್ದೀವಿ. ಈವನ್ ಡೇ ಕೇರ್ ಕೂಡ ಆಪ್ಷನ್ ಇದೆ. ಮತ್ತೆ ಇಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಹೇಳಿದರೆ, ಯಾವುದೇ ಕಾರ್ನರ್ಗೆ ಹೋದ್ರೂ ನಿಮಗೆ CC ಕ್ಯಾಮ್ರಾ ಫೆಸಿಲಿಟಿ ಇದೆ. ಸೊ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನೀವು ಎಲ್ಲ ಥರನೂ ಇರ್ಬೋದು. ಆಮೇಲೆ ನೀವು ಯಾರನ್ನೇ ಬಂದರೂ ನಾವು ಮಕ್ಕಳನ್ನ ಕಳ್ಸೋಕೆ ಹೋಗಲ್ಲ. ನಾವು ID ಕಾರ್ಡ್ ಕೊಟ್ಟಿರ್ತೀವಿ. ಸೊ ಆ ID ಕಾರ್ಡ್ ಜೊತೆನಲ್ಲೇ ಬರಬೇಕು, ಅವಾಗಷ್ಟೇ ನಾವು ಮಕ್ಕಳನ್ನ ಕಳಿಸ್ತೀವಿ. ಯಾಕಂದರೆ ತುಂಬ ಸೆಕ್ಯೂರಿಟಿ ಇರುತ್ತೆ. ಬೇರೆಯವ್ರು ಯಾರೋ ಬಂದರೆ ನಾವು ಕಳ್ಸೋಕೆ ಹೋಗಲ್ಲ. ಇನ್ ಕೇಸ್ ಯಾರೋ ಏನೋ ಎಮರ್ಜೆನ್ಸಿ ಬಂತು, ಅವಾಗ ಯಾರೋ ಬಂದರು ಅಂತಂದರೆ ಅವರು ಅಂದರೆ ಪೇರೆಂಟ್ಸಿಂದ ಇನ್ಫಾರ್ಮ್ ಆಗಿರಬೇಕು. ಬೆಳಗ್ಗೆನೇ ಕರ್ಕೊಂಬರ್ಬೇಕು, ಇವರು ಮಧ್ಯಾಹ್ನ ಬಂದು ಪಿಕ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾತ್ರ ನಾವು ಅವ್ರ ಜೊತೆ ಕಳಿಸ್ಕೊಡ್ತೀವಿ. ಸೊ ಅಷ್ಟು ಸೆಕ್ಯೂರಿಟಿ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಬಂದರೆ ನಾವು ಏನು ಕ್ವಾಲಿಟಿ ಎಜುಕೇಷನ್ ಅಂತ ಹೋದರೆ ಯಾರನ್ನೋ ಟೀಚರ್ಸ್ನೇ ತೊಗೊಂಡಿಲ್ಲ. ಎಲ್ಲ ಮಾಂಟೆಸರಿ ಟ್ರೈನ್ಡ್ NTT ಕೋರ್ಸ್ ಕಂಪ್ಲೀಟ್ ಆಗಿರೋನೇ ನಾವು ತೊಗೊಂಡು ಇಲ್ಲಿ ಸ್ಟಾರ್ಟ್ ಮಾಡಿರೋದು. ಮತ್ತು ಹೆಲ್ಪರ್ ಸ್ಟಾಫ್ ಕೂಡ ಅಂದರೆ ಅವ್ರಿಗೂ ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ. ನಾವು ಅಷ್ಟೇ ಅಂದರೆ ಲಿಟಲ್ ಹೆಲ್ಲಿ ಕೂಡ ಅವ್ರು ಏನು ವರ್ಕ್ ಮಾಡಿರ್ತಾರೆ ಅದ್ರ ಜೊತೆಗೆ ಲಿಟಲ್ ಹೆಲ್ಲಿಯಿಂದನೂ ನಾವು ಟ್ರೈನಿಂಗ್ ಕೊಡ್ತೀವಿ. ಇದೇ ಥರ ಮಕ್ಕಳನ್ನ ನೋಡ್ಕೊಬೇಕು, ಸುಮ್ಮನೆ ಹಿಂಗೆ ಹೊಡಿಯೋದು ಆ ಥರ ಎಲ್ಲ ಮಾಡಬಾರ್ದು. ಎಷ್ಟು ಪ್ರೀತಿಯಿಂದ ತೋರಿಸ್ತಾರೆ, ಅವ್ರು ಏನೇ ಮಾಡಿಕೊಂಡ್ರು ಅವ್ರು ಅಸಹ್ಯ ಆಗಲಿ ಬೇಜಾರಾಗಲಿ ಮಾಡ್ಕೊಬಾರ್ದು. ಆ ಥರ ಒಂದು ಏನು ಆಪ್ಷನ್ನ ನಾವು ಮಕ್ಳಿಗೆ ಅಷ್ಟು ನೀಟಾಗಿ ನೋಡ್ಕೊತೀವಿ ಮಕ್ಕಳನ್ನ. ಸೊ ಅವ್ರಿಗೆ ಸೆಕೆಂಡ್ ಹೋಮ್ ಅನ್ನೋ ಫೀಲಿಂಗ್ ಕೊಡಬೇಕಿದು ಪೇರೆಂಟ್ಸ್ಗೆ. ಅಷ್ಟು ನಾವು ಫೆಸಿಲಿಟಿ ಕೊಡ್ತೀವಿ. ಬೇರೆ ಪ್ರೀಸ್ಕೂಲ್ ಅಂತ ಹೇಳೋದಕ್ಕಿಂತ ನಮ್ಮ ಪ್ರೀಸ್ಕೂಲಲ್ಲಿ ನಾವು ಏನು ಕೊಡ್ತೀವಿ ಅಂತಂದರೆ ಟಾಯ್ ಬೇಸ್ಡ್ ಕರಿಕ್ಯುಲಮ್. ಮಕ್ಕಳಿಗೆ ನಾವು ಫೋರ್ಸ್ ಮಾಡಿ ನಾವು ಕಲಿಸಲ್ಲ. ಯಾವುದೇ ಏನೇ ಹೇಳಿದ್ರು ನಾವು ಟಾಯ್ಸ್ ಮುಖಾಂತರ, ಈಗ 1 2 3 ಅಂತ ಅನ್ನೋದಾದ್ರೂ ಟಾಯ್ಸ್ ಮುಖಾಂತರ, ಇದನ್ನ ಹಿಂಗೆ ABCD ಅನ್ನೋದಾದ್ರು ನಾವು ಬ್ಲಾಗ್ಸ್ನ ಕೊಟ್ಟು ನಾವು ಹೇಳ್ಕೊಡ್ತೀವಿ. ಫೋರ್ಸ್ ಮಾಡಿ ನೀವು ಬರೀಬೇಕು, ಅವ್ರು ಬರೀತಾರ ಇಲ್ಲ. ಅವತ್ತಿನ ದಿನ ಅವ್ರು ಫುಲ್ಲು ಓದೋದು ಕಲಿಸಿಲ್ಲ ಅಂತಂದ್ರು ಆಟ ಆಡೋದ್ರಿಂದ ಆಟ ಆಡೋದು ಬಿಡ್ತೀವಿ. ನೆಕ್ಸ್ಟ್ ಡೇ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅವಾಗಲೇ ನಾವು ಕಲಿಸ್ತೀವಿ. ಅಟ್ ದಿ ಎಂಡ್ ಆಫ್ ದ ಇಯರ್ ಅವ್ರು ಏನು ಕಲಿಸ್ಬೇಕು ನಾವು ಅದನ್ನು ಕಲಿಸಿರ್ತೀವಿ. ಬಟ್ ಫೋರ್ಸ್ಫುಲಿ ಅಲ್ಲ, ಆ್ಯಸ್ ಎ ಇಂಟ್ರೆಸ್ಟ್, ಆ್ಯಸ್ ಎ ಪ್ಯಾಷನಿಂದ ಕಲಿಸ್ತೀವಿ.
ಅದು ನಮ್ಮದು ಆಪ್ಷನ್ ಇದೆ. ಅದೇ ನಾನು ಹೇಳೋದು, ಅವ್ರಿಗೆ ಸೆಕೆಂಡ್ ಹೋಮ್ ಅನ್ನೋ ಫೀಲಿಂಗ್ ಬರಬೇಕು. ಮಕ್ಕಳೇ ಕೇಳ್ತಾರೆ, ಅಮ್ಮ ನಾನು ಇವತ್ತು ಸ್ಕೂಲ್ಗೆ ಹೋಗ್ತೀನಿ, ಯಾಕೆ ರಜೆ ಕೊಟ್ಟಿದ್ದಾರೆ, ಅಷ್ಟು ನಾವು ಇಂಟ್ರೆಸ್ಟ್ ಕೊಡ್ತೀವಿ. ನಾವು ಅಷ್ಟು ಬೇಜಾರು ಮಾಡಲ್ಲ. ಮಕ್ಕಳೇ ಕೇಳಿದೆ, ಅಮ್ಮ ಇನ್ನೂ ಸ್ಕೂಲ್ ಟೈಮ್ ಆಗಿಲ್ವಾ, ಸ್ಕೂಲ್ಗೆ ಸ್ಯಾಟರ್ಡೇಸ್ ರಜೆ ಇದ್ದರೆ ಅಮ್ಮ ಸ್ಕೂಲ್ಗೆ ಹೋಗೋಣ, ಅಷ್ಟು ಇಂಟ್ರೆಸ್ಟ್ ಬರುತ್ತೆ. ನಾವು ಅದನ್ನು ಕೊಡ್ತೀವಿ, ಅದು ಗ್ಯಾರಂಟಿ ಇದೆ. ವಿಜಯನಗರದಲ್ಲಿ ಈಗ ಮೊದಲ ಬಾರಿಗೆ ಇಲ್ಲಿ ಒಂದು ಹೊಸ ಶಾಖೆ ಓಪನ್ ಆಗ್ತಾ ಇದೆ. ಸೊ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು, ಆದಷ್ಟು ಬೇಗ ಬನ್ನಿ. ಸೊ ಈಗ ಸ್ಟಾರ್ಟಿಂಗ್ ಹೊಸ ಇನಾಗ್ರೇಷನ್ ಇರೋದ್ರಿಂದ ಅಲ್ಲಿ ಬಡ ಆಫರ್ ಕೂಡ ಇರುತ್ತೆ. ಸೊ ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ.